ಮಾತಾಡಕ್ಕಿಲ್ವಾ. ಬ್ರೇಕ್ ನಂತರ ಬುಲ್ಬುಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಚಿತ್ರದ ನಿರ್ದೇಶಕರು ಬುಲ್ಬುಲ್ MD ಶ್ರೀಧರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಏನು ಹೇಳ್ತೀರಾ ಬುಲ್ಬುಲ್ ಬಗ್ಗೆ? ನಾಳೆ ರಿಲೀಸ್ ಆಗ್ತದೆ ಸಿನಿಮಾ. ಏನು ಹೇಳ್ತಿದ್ದೆ ಅನ್ನೋಕ್ಕಿಂತ ತುಂಬ ಥ್ರಿಲ್ ಆಗಿದ್ದೀನಿ. ಸಿನಿಮಾ ಈಗ ಪಬ್ಲಿಕ್ ಎಷ್ಟು ಮಟ್ಟಿಗೆ ಕಾಯ್ತಾ ಇದ್ದಾರೋ ಅದಕ್ಕಿಂತ ಜಾಸ್ತಿ ನಾನು ಕಾಯ್ತೀನಿ. ನಾನು ಒಬ್ಬ ಆಡಿಯನ್ಸಾಗಿ ಕಾಯ್ತಿದ್ದೀನಿ. ಒಂದು ಸಿನಿಮಾಕ್ಕೆ ಮೇಯ್ನ್ ಆಗಿ ನೀವು ಯೋಚನೆ ಮಾಡಿದಾಗ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲ ಎಲೆಕ್ಷನ್ಲ ಬಂದಿರೋದು ಅದನ್ನೇ ಎಫೆಕ್ಟ್ ಆಗುತ್ತೆ ಅನ್ನೋ ನಿಮಗೆಲ್ಲ ಅನಿಸುತ್ತಾ? ಬಟ್ ಆದರೂ ಕೂಡ ಈ ಮಂಡ್ಯದಲ್ಲೆಲ್ಲ ನೀವು ಅಂಬರೀಷ್ ಅವ್ರ ಜೊತೆ ಓಡಾಡಿದಾಗೆಲ್ಲ ಜನ ಜಾಸ್ತಿ ಎಲೆಕ್ಷನ್ ಮಾಡ್ಬಿಟ್ಟು ಬುಲ್ಬುಲ್ ಅಂತಲೇ ನೋಡಿರ್ತಾರೆ ಅಂದ್ಕೊಳ್ತೀನಿ. ಇಲ್ಲ, ಒಂದು ಪಾಪ ಅವರು ಒಂದು ಹೇಳೋರು ನನಗೆ, ದಟ್ ಇಸ್ ಅ ಕನ್ಸರ್ನ್ ವಾಟ್ ಯು ಏನೋ ಬಡ್ಡಿಗೆ ದುಡ್ಡು ಜಾಸ್ತಿ ತಂದಿದ್ಯಾ ನೀನು? ನಾನು ಯಾಕಪ್ಪಾಜಿ ಏನಂತದ್ದೇನಿಲ್ವಲ್ಲ, ಹೇಳಿ ಪರವಾಗಿಲ್ಲ. ಇಲ್ಲ ನೋಡಿ ಈ ಥರ ಎಲೆಕ್ಷನು ಬೇಕಾದ್ರೆ ಮಂಡ್ಯ ಒಂದು ಸ್ವಲ್ಪ ನಿಲ್ಸ್ಕೊಂಡು ಬೇಕಾದ್ರೆ ಕಡೆ ಬೇರೆ ಕಡೆ ಎಲ್ಲ ನೀನು ಮಾಡ್ಬೋದು, ನೀವು ತಲೆನೇ ಕೆಡಿಸ್ಕೊಬಿಡಿ ಅದನ್ನು. ಯಾಕಂದರೆ ಫಸ್ಟ್ ಇದನ್ನು ಆಡಿಯೋ ಲಾಂಚ್ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ವಿ. ದಾವಣಗೆರೆಯಲ್ಲಿ ಮಾಡೋಣ ಅಂದ್ಕೊಂಡ್ವಿ, ಅಲ್ಲಿ ಕಾರಣಾಂತರದಿಂದ ಪರ್ಮಿಷನ್ ಸಿಗಲಿಲ್ಲ. ಆಮೇಲೆ ಅಲ್ಲೇನೋ ಅಯ್ಯೋ ಇವರಿಬ್ಬರು ಬಂದರೆ ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಪರ್ಮಿಷನೇ ಕೊಡೋಲ್ಲ ಅಂತ. ಸರಿ ಅಲ್ಲಿ ಬಿಟ್ಟು ತುಮಕೂರಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ. ತುಮಕೂರಲ್ಲೆಲ್ಲ ಆಗೋಯ್ತು. ಇನ್ನೇನು ಹೋಗಿ ಸ್ಟೇಜ್ ಗೀಜ್ಗೆಲ್ಲ ರೆಡಿ ಆಗಬೇಕು, ಈ ಕಡೆ ಡ್ಯಾನ್ಸರ್ಸ್ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು, ಎಲ್ಲ ರೆಡಿತಾ ಇದೆ. ಆಮೇಲಿಂದ ಅಲ್ಲಿ ಒಂದು ಇದಾಕೋದು ನಮ್ಮ ಕ್ವರಿ ಏನಂದರೆ, ಅಂಬರೀಷ್ ಅವ್ರದ್ದು ಎಲ್ಲೇ ಒಂದು ಕಡೆ ಇದಾಕಂಗಿಲ್ಲ, ಯಾಕಂದ್ರೆ ಅವ್ರು ಎಲೆಕ್ಷನ್ ನಿಲ್ತಾ ಇದ್ದಾರೆ. ಸೊ ಅವ್ರದ್ದು ಎಲ್ಲೂ ಒಂದು ಪೋಸ್ಟ್ ಆಗಂಗಿಲ್ಲ. ಬೇಕಾದ್ರೆ ದರ್ಶನ್ ಅವ್ರದ್ದು ಹಾಕೊಳ್ಳಿ ಒಳಗಡೆ. ಅಕಸ್ಮಾತ್ ಅವರು ಒಳಗಡೆ ಸ್ಟೇಜಿಗೆ ಬಂದರೂ ಕೂಡ ಅದು ಅವ್ರ ತಲೆ ಮೇಲೆ ಖರ್ಚಿಗೆ ಬೀಳುತ್ತೆ ಅಂತ. ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಒಂದು ಅವ್ರಿಲ್ಲದೆ ನಾವು ಯಾವುದು ಫಂಕ್ಷನ್ ಮಾಡಲ್ಲ. ಸೊ ಎಂಟೈರ್ ನಮ್ಮ ಬುಲ್ಬುಲ್ ಟೀಮಲ್ಲಿ ಅದೊಂದು ಫಿಕ್ಸ್ ಆಗಿದೆ. ಬೇಡ ಆಡಿಯೋ ರಿಲೀಸ್ ಹಂಗೆ ಬಿಡೋಣ ಬಿಡ, ಯಾಕಂದ್ರೆ ನಮ್ಮದೇ ಡಿ ಬಿಟ್ಸ್. ಹರಿಕೃಷ್ಣ ಅವ್ರಿಗೆ ಗೊತ್ತು ಯಾವ ಥರ ಪಬ್ಲಿಸಿಟಿ ಅಂತ, ಅವರೇ ಪಬ್ಲಿಸಿಟಿ ಮಾಡೋರಲ್ಲ. ಸೊ ಆಮೇಲೆ ಇನ್ನೊಂದೇನೆಂದರೆ, ಈಗ ನಾವು ಅದೇ ಅಂದಿದ್ದು, ನೀವು ಆರಾಮಾಗಿ ಎಲೆಕ್ಷನ್ ಮುಗಿಸ್ಕೊಳ್ಳಿ, ನಾನು ಯಾಗಿದ್ರಲ್ಲೇ ಇರ್ತೀನಿ, ಎಲ್ಲ ಮುಗಿಸಿ. ಈಗ ಆ್ಯಕ್ಚುಲಿ ನೀವು ವೆನಾಲ್ಗಳಿಗೆ ನೋಡ್ಕೊಂಡು ಹೋದ್ರು ಕೂಡ ಟಿಲ್ ಮದ್ದೂರವ್ರಿಗೆ ಹಾಕಿದ್ದೀವಿ. ಇನ್ನು ಆಮೇಲೆ ಪಟ್ಟಣದ ಮೇಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಂಡ್ಯ ಅಪ್ಪೋಷಣೆ ಬಿಟ್ಬಿಟ್ಟಿದ್ದೀನಿ. ಅಲ್ಲೆಲ್ಲೂ ಇಲ್ಲ ಅಂದರೆ ಅವ್ರು ಹಂಗೂ ಅಂದರು, ನಿಂದು ಹಾಕೊಳ್ಳೋ ಅಂತ. ನಿಮ್ದು ಹಾಕಿದ್ರೇನೆ ಆಮೇಲೆ ನಮ್ದು ಬೆಲೆ ಬರೋದು. ಸ್ವಾಮಿ ನಾವು ಹಾಕೋದೇ ಇಲ್ಲ, ಯಾಕಂದ್ರೆ ಅವ್ರದ್ದು ಬಿಟ್ಟು ನಾನು ಏನೂ ಮಾಡೋಕ್ಕಾಗ. ಸೊ ಈಗ ಆ್ಯಕ್ಚುಲಿ ಈಗ ನಾಳೆಯಿಂದ ಹಾಕ್ತೀವಿ. ಆಮೇಲೆ ನಾಳೆ ರಿಲೀಸ್ ದಿನ ಹಾಕೊಳ್ಳೋಣ. ಹೇಗಿತ್ತು ಎಲೆಕ್ಷನ್ ಅವ್ರ ಜೊತೆ ಎಲ್ಲ ಓಡಾಡಿರೋದು ಎಕ್ಸ್ಪೀರಿಯನ್ಸ್ ಎಲ್ಲ? ನಾವು ಆ್ಯಕ್ಚುಲಿ ಅವ್ರಿಗೆ ಎಲೆಕ್ಷನ್ಗೆ ನಾವು ಓಡಾಡೋ ನಮ್ದೇನು ಅವಶ್ಯಕತೆನೇ ಇರಲ್ಲ ಅವ್ರಿಗೆ. ಏನೋ ದರ್ಶನ್ ಬಂದ ತಕ್ಷಣ ಒಂದು 4 ಕೋಟಿ ಬೀಳುತ್ತೆ, ಅದೆಲ್ಲ ಏನು ಇಲ್ವೇ ಇಲ್ಲ ಅಲ್ಲಿ. ನಾವು ಆ್ಯಕ್ಚುಲಿ ನಾನೊಬ್ಬ ಅಭಿಮಾನಿಯಾಗಿ ಅವ್ರಿಗೆ ಹೋಗಿ ಕ್ಯಾನ್ವಾಸಿಂಗ್ ಮಾಡ್ತೀನಿ. ನಾನು ಭಾಳ ಖುಷಿ ಅವ್ರಿಗೆ ಕ್ಯಾನ್ವಾಸಿಂಗ್ ಮಾಡೋದಕ್ಕೆ, ಅವ್ರ ಜೊತೆ ಮಾಡಬೇಕು ಅಂತ. ರಚಿತಾ, ಹೇಗಿತ್ತು ನಿಮ್ಮ ಒಂದು ಈ ಸಿನಿಮಾದಲ್ಲಿ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಹೇಳಕ್ಕೆ? ಹೇಗಿತ್ತು? ಅನ್ಫರ್ಗೆಟಬಲ್ ಮೂಮೆಂಟ್ ತುಂಬಾನೇ ಇದೆ. ಬಟ್ ಹೇಳಿ, ತುಂಬ ಇದ್ರು ಹೇಳಿ. ಬಟ್ ಸ್ವಿಟ್ಜರ್ಲ್ಯಾಂಡಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಓಕೆ, ಟೀಮ್ ಜೊತೆ. ಅದಂತೂ ತುಂಬ ಚೆನ್ನಾಗಿತ್ತಪ್ಪ. ಐ ಲವ್ಡ್ ಇಟ್. ಆ್ಯಂಡ್ ಮೋಸ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ ಫಾರ್ ಎವರ್ ಅಂದರೆ ಅದೇ. ಆ್ಯಂಡ್ ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಇದ್ದೀನಿ. ಸರ್ ಹೇಳ್ತಿದ್ರಲ್ಲ, ದಿನ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ದಿನ ಏನಾದರೂ ಫೆಸ್ಟ್ ಇರುತ್ತೆ, ಊಟ ಮೀನ್. ಬಟ್ ಅವರು ಮೆನ್ಷನ್ ಮಾಡಿಲ್ಲ ನಾನ್ ವೆಜಿಟೇರಿಯನ್, ಎವ್ರಿ ಡೇ ನಾನ್ ವೆಜ್. ಗೊತ್ತಾ? ಬೀಗ್ರೂಟ ಅಂದ್ರೆ ಅದೇನೇ ಅರ್ಥ. ಬೀಗ್ರೂಟ ಅಂದ್ರೆ ಮೆನ್ಷನ್ ಮಾಡಿದ್ರೆ ಐ ವಾಸ್ ಸಮ್ವೇರ್. ಯಾಕೆ ನೀವು ನಾನ್ ವೆಜ್ ತಿನ್ನಲ್ವಾ? ಓಯ್ಯೋ, ನಾನ್ ವೆಜ್ ಸಕ್ಕದಾಗಿದ್ದೀನಿ. ಆಮೇಲೆ ಪಕ್ಕ ಗೌಡ್ರು ನಾವು. ಆಮೇಲೆ ಅದೇ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಂಗಿತ್ತು ಅಂದರೆ, ಒಂದಿನ ಐ ಸ್ಟಿಲ್ ರಿಮೆಂಬರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮಗೆ ಮಲ್ಗೆ ಇಡ್ಲಿ, ಆಮೇಲೆ ಕಾಳು ಸೊಪ್ಪು ಮತ್ತು ತಲೆ ಬೋಟಿ ಎಲ್ಲ ಇತ್ತು. ಫುಲ್ಲು ಚೆನ್ನಾಗಿ ತಿನ್ಬಿಟ್ಟು ನನಗೆ ಅವತ್ತು ಮೂಡೇ ಇರಲಿಲ್ಲ ಶೂಟಿಂಗ್ ಮಾಡಬೇಕು ಅಂತ. ಥ್ಯಾಂಕ್ಫುಲಿ ಸರ್ದು ಫೈಟಿಂಗ್ ಸೀನ್ ಇತ್ತು, ನಾವು ಸುಮ್ಮನೆ ನಿಂತ್ಕೊಳ್ಳೋದು ಅಷ್ಟೇ ಇದ್ದಿದ್ದು. ಅದರಿಂದ ಎಸ್ಕೇಪ್ ಆದ. ಏನೋ ನನ್ನ ಸೀನೇನೋ ಇದ್ದಿದ್ರೆ. ಐಟಮ್ ಎಲ್ಲ ಮುಂಚೆ ತಿಂದಿದ್ರಾ ಅಥವಾ ಇಲ್ಲೇ ಫಸ್ಟ್? ಐ ಲವ್ ಇಟ್. ಓಕೆ, ನಾನು ತುಂಬಾನೇ ತಲೆ ತಿಂತೀರಾ ಮುಂಚೆ? ಬೇರೆಯವ್ರ ತಲೆ ತಿನ್ನಲ್ಲ. ನಿಜವಾಗ್ಲೂ ನನಗೆ ನಾನ್ ವೆಜ್ ಏನು ಕೊಟ್ಟರು ತಿಂತೀನಿ ನಾನು. ಡೈರೆಕ್ಟ್ರು ಭಯ ಬಿಡ್ಬೇಕಿತ್ತು, ಈ ತರ ತಿಂದ್ಬಿಟ್ಟು ದಪ್ಪ ಗಿಪ್ಪ ಹೋಗ್ಬಿಟ್ಟು ಸಿನಿಮಾ ಮುಗಿಯಷ್ಟಲ್ಲ ಹೇಗಪ್ಪ ಕತೆ ಅಂತ. ಇಲ್ಲ, ಅದು ಅವಾಯ್ಡ್ ಆಗ್ತಿತ್ತು ಮಧ್ಯ. ಸೊ ಫೈನಲಿ ನಾಳೆ ಸಿನಿಮಾ ಆಗ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಎಕ್ಸೈಟ್ ಆಗಿದ್ದೀನಿ, ವೇಟಿಂಗ್ ಅಷ್ಟೇ. ಒಂದು ಕಡೆಯಿಂದ ಬೇಜಾರಾಗ್ತಿದೆ, ಶೂಟಿಂಗ್ ಮಿಸ್ ಆಯಿತು, ನಾನ್ ವೆಜ್ ಎಲ್ಲ ಮಿಸ್ ಆಗೋಯ್ತು, ಒಳ್ಳೆ ಬೀಗ್ರೂಟ್ ಎಲ್ಲ ಮಿಸ್ ಆಗೋಯ್ತು ಅಂತ. ಇಲ್ಲ, ಅದು ನೆಕ್ಸ್ಟ್ ಕಂಟಿನ್ಯೂ ಆಗ್ತಿದೆ ಜುಲೈಯಿಂದ. ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರೆ ಸೇಮ್ ಬ್ಯಾನರ್ ಜೊತೆ. ಯಾವುದು? ತಗುದೀಪ ಶ್ರೀನಿವಾಸ್, ತಗುದೀಪ ಬ್ಯಾನರ್ ಇಂದಾನೆ ನಾನು ಇನ್ನೊಂದು ಫಿಲ್ಮ್ ಮಾಡ್ತಿದ್ದೀನಿ. ಸೊ ಅವಾಗ ಕಂಟಿನ್ಯೂ ಆಗುತ್ತೆ ಸೇಮ್ ದರ್ಶನ್ ಅವ್ರ ಜೊತೆನೆ. ಅದು ಸಸ್ಪೆನ್ಸ್ ಅಲ್ಲ, ಬಟ್ ಆದ್ರೆ ಹೆಣ್ಮಕ್ಳು ಯಾವ ಸೀಕ್ರೆಟ್ ಇಟ್ಕೊಳ್ಳೋಕೆ ಇವರೇ ನೋಡಿ ಹೇಳ್ಬಿಟ್ರು. ರಿವೀಲ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀವಿ. ಹಾಗೆ ಹೆಣ್ಮಕ್ಳ ಹತ್ರ ಯಾವ ಸೀಕ್ರೆಟ್ ಇರಲ್ವಂತೆ, ಯಾವಾಗಲೂ ಏನು ಹೇಳಿದ್ರು ಅದು ಬಂದ್ಬಿಡುತ್ತೆ ಹೊರಗಡೆ. ನ್ಯೂಸ್ ಚಾನಲ್ಗಿಂತ ಫಾಸ್ಟ್ ಅವರು. ನನ್ನ ವಿಷಯದಲ್ಲಿ ಅದು ರಾಂಗ್ ಬಂದ್ಬಿಡ್ತು ನೋಡಿ. ಇವಾಗ ನೆಕ್ಸ್ಟ್ ಬ್ಯಾನರ್ ಮಾಡ್ತಾ ಇದ್ದಾರೆ, ಅದು ಒಂದು. ಬಟ್ ಮಾಡ್ತಾ ಇದ್ದಾರೆ, ಬಟ್ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಹೀರೋ ಯಾರು ಅಂತ ಹೀರೋ ರಿವೀಲ್ ಇಲ್ಲ. ಅದೇ ಇದು ಹೇಗೆ ಕ್ವಶನ್ ಮಾರ್ಕ್ ಇತ್ತು ಹೀರೋಯಿನ್ಗೆ, ಅದಕ್ಕೆ ಹೀರೋ ಕ್ವಶನ್ ಮಾರ್ಕ್. ಹಾಗೆ ಒಳ್ಳೇದಾಗಿ ಸರ್, ನಿಮ್ಮ ಲಕ್ಕಿ ಥಿಯೇಟರ್ ನರ್ತಕಿ. ಸೊ ಅಗೇನ್ ನೀವಲ್ಲೇ ಬಂದಿದ್ದೀರಾ?
6 ವರ್ಷದ ಮಗುನ ಜೊತೆಲಿ ಕೂರಿಸ್ಕೊಂಡು ಅಪ್ಪ ಮಕ್ಕಳೆಲ್ಲ ಕೂತ್ಕೊಂಡು ಸುಮ್ಮನೆ ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ವಲ್ಗ್ಯಾರಿಟಿ ಇಲ್ಲ, ಏನಿಲ್ಲ, ತುಂಬ ಕ್ಲೀನ್ ನೀಟ್ ಸಿನಿಮಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಬೇಸಿಕಲಿ ಟೆಕ್ನಿಷಿಯನ್ ಆಗಿದ್ರೆ ಕಷ್ಟಗಳು ಗೊತ್ತಿರುತ್ತೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನಾಳೆ ರಿಲೀಸ್ ಆಗ್ತದೆ, ಒಳ್ಳೇದಾಗಲಿ. ಸೊ ಕಾರ್ಯಕ್ರಮ ನೋಡಿದ್ರಿ, ನಾಳೆ ಬುಲ್ಬುಲ್ ರಿಲೀಸ್ ಆಗ್ತಾ ಇದೆ, ಹೋಗಿ ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ನೋಡಿ, ಆ್ಯಕ್ಚುಲಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.